ಒಂದು ಸತ್ತು ಸಮಾಧಿಯಾಗಿರೋ ಒಂದು ವಿಷಯನ ತಗೊಂಡು ಇವತ್ತು ಕ್ಷಣಕ್ಕೊಂದು ಬಣ್ಣ ಆ ಕೇಸ್ನ ಹಿಡ್ಕೊಂಡು ಇವತ್ತು ಎಷ್ಟು ಜನ ಪ್ರಚಾರಕ್ಕೊಂದಷ್ಟು ಜನ ಬಂದಿದ್ದಾರೆ, ಹಣಕ್ಕಾಗಿ ಒಂದಷ್ಟು ಜನ ಬಂದಿದ್ದಾರೆ, ಪ್ರತಿಷ್ಠೆಗಾಗಿ ಒಂದಷ್ಟು ಜನ ಬಂದಿದ್ದಾರೆ. ಸೌಜನ್ಯಾಳ ಆ ಸತ್ತ ಸಮಾಧಿ ಮೇಲೆ ದಿನಕ್ಕೊಂದೊಂದು ಕತೆಗಳನ್ನ ಇನ್ನು ಎಷ್ಟು ವರ್ಷ ಕಟ್ತೀರಿ? ಅವನು ಇಂಥವನೇ ಅಂತ ಗೊತ್ತಿದ್ದಾಗ ಅವನು ಮುಖವಾಡ ಹಾಕೊಂಡು ಕರ್ಕೊಂಬರುವಂಥದ್ದು ಏನಿತ್ತು? ಸೌಜನ್ಯಗೆ ನಿಜಕ್ಕೂ ನ್ಯಾಯ ಸಿಗುತ್ತೋ ಸಿಗಲ್ವೋ ಆ ಮಂಜುನಾಥನೇ ಬಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್, ಅಹಿಂದ ನ್ಯೂಸಿಂದ. ಇವತ್ತಿನ ಒಂದು ವಿಶೇಷ ಅನ್ನೋಂಥದ್ದು ಏನೂ ಇಲ್ಲ. ಒಂದು ಸಾರ್ವಜನಿಕರಲ್ಲಿ ಗಲಿಬಿಲಿಗೊಂಡಿರುವಂಥ ಒಂದು ವಿಷಯನ ಇಟ್ಕೊಂಡು ಬಂದಿದ್ದೀವಿ. ಏನಿರುವುದು? ಒಂದು ಸಮಾಧಿಯ ಒಂದು ಸತ್ತು ಸಮಾಧಿಯಾಗಿರೋ ಒಂದು ವಿಷಯನ ತಗೊಂಡು ಇವತ್ತು ಕ್ಷಣಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಕತೆ, ಯಾವ್ಯಾವ ಥರದಲ್ಲಿ ಎಷ್ಟು ಜನಗಳನ್ನ ಮುಟ್ಟಾಳ್ರು ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಜನಗಳನ್ನ ಮುಟ್ಟಾಳ್ರು ಮಾಡೋವಂಥ ಒಂದು ಕಥೆನ ಒಂದು ಸ್ವಲ್ಪ ವಿವರವಾಗಿ ನಿಮ್ಮ ಜೊತೆ ಮಾತಾಡುವಂತ ಬಂದಿದ್ದೀನಿ. ಏನು ವಿಷಯ? ಸತ್ತ ಸೌಜನ್ಯಾಳ ಕತೆ. ಸೌಜನ್ಯಗೆ ನಿಜಕ್ಕೂ ನ್ಯಾಯ ಸಿಗುತ್ತೋ ಸಿಗಲ್ವೋ ಆ ಮಂಜುನಾಥನೇ ಬಲ್ಲ. ಆದರೆ ಆ ಸತ್ತಂಥ ಸೌಜನ್ಯಾಳ ಕತೆನ, ಆ ಕೇಸ್ನ ಹಿಡ್ಕೊಂಡು ಇವತ್ತು ಎಷ್ಟು ಜನ ಪ್ರಚಾರಕ್ಕೊಂದಷ್ಟು ಜನ ಬಂದಿದ್ದಾರೆ, ಹಣಕ್ಕಾಗಿ ಒಂದಷ್ಟು ಜನ ಬಂದಿದ್ದಾರೆ, ಪ್ರತಿಷ್ಠೆಗಾಗಿ ಒಂದಷ್ಟು ಜನ ಬಂದಿದ್ದಾರೆ. ಇವರು ಎಲ್ಲರಗಳ ಒಂದು ಸಂಕ್ಷಿಪ್ತ ವಿವರಣೆ ಏನು ಹೇಳಬೇಕು? ಬುರುಡೆ ಪುರಾಣ ಅಂತಲೇ ಹೇಳ್ಬೇಕು. ಈ ಒಂದು ಬುರುಡೆ ಪುರಾಣ ಯಾವತ್ತು ಒಂದು ಅಂತ್ಯ ಕಾಣುತ್ತೆ, ಆದರೆ ಇದಕ್ಕೆ ಅಂತ್ಯ ಇದೆಯಾ ಅಥವಾ ಹುಡುಕಬೇಕಾ, ಸಿಗುತ್ತಾ ಅನ್ನೋಂಥ 10 ವಿಷಯಗಳಿಟ್ಕೊಂಡು ಒಂದೆರಡು ನಿಮಿಷ ತಮ್ಮ ಹತ್ರ ನನ್ನ ಅನಿಸಿಕೆಯನ್ನು ಹಂಚ್ಕೊತಾ ಇದ್ದೀನಿ. ಈ ಸೌಜನ್ಯಳ ಕೇಸ್ನಲ್ಲಿ ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಏನು ಅಂತಂದರೆ, ಆಕೆಯ ಪರ ಹೋರಾಡ್ತಾ ಇರುವಂಥ ಅಸಲಿ ಹೋರಾಟಗಾರರು ಯಾರು? ಇದನ್ನು ಪ್ರಚಾರಕ್ಕಾಗಿ ತಗೊಂಡು ಹೋರಾಡ್ತಾ ಇರೋಂಥ ನಕಲಿ ಹೋರಾಟಗಾರರು ಯಾರು? ಇದನ್ನೆಲ್ಲ ನೋಡ್ತಾ ಇದ್ದರೆ ಹುಚ್ಚರ ಸಂತೆಯಲ್ಲಿ ಉಂಡೋನೆ ಜಾಣ ಅನ್ನೋ ಥರ ಇದೆ. ಈ ಸೌಜನ್ಯ ಕೇಸ್ಗೆ ಕೊನೆ ಅಥವಾ ಅಂತ್ಯ ಯಾವ ರೀತಿ ಅಥವಾ ಯಾವಾಗ? ನಮ್ಮ ದೇಶದ ಮಟ್ಟದ ಬೇಡ, ಇವತ್ತು ನಮ್ಮ ರಾಜ್ಯದಲ್ಲೇ ನೂರಾರು ಆತ್ಮಹತ್ಯೆ ಕೇಸುಗಳಾಗಿರ್ಬೋದು, ಕೊಲೆ ಕೇಸುಗಳಾಗಿರ್ಬೋದು, ಅತ್ಯಾಚಾರದ ಕೇಸುಗಳಾಗಿದೆ. ಸುಮಾರು ಕೇಸುಗಳು ಇವತ್ತು ಪೊಲೀಸರ ದಾಖಲೆಗಳಲ್ಲಿ ಪೆಂಡಿಂಗಲ್ಲಿದೆ. ಆದರೆ ಅವು ಯಾವುದಕ್ಕೂ ಸಿಗದೇ ಇದ್ದಂಥ ಮಹತ್ವ ಈ ಸೌಜನ್ಯ ಕೇಸ್ ಬಗ್ಗೆ ಯಾಕೆದು? ಆಕೆಗೆ ಒಬ್ಬರದೇ ನ್ಯಾಯ ಸಿಗಲಿ, ಆಕೆಗೆ ನ್ಯಾಯ ಸಿಗಬಾರ್ದು ಅಥವಾ ಬೇಡ ಅನ್ನೋದನ್ನು ನಮ್ಮ ಅನಿಸಿಕೆ ಅಲ್ಲ. ಆದರೆ ನೂರಾರು ಸಾವಿರಾರು ಕೇಸುಗಳ ನಡುವೆ ಸೌಜನ್ಯಾಳ ಕೇಸ್ ಬಗ್ಗೆ ಯಾಕೆ ನಮ್ಮ ಈ ಜನ ಇಷ್ಟೊಂದು ಕುತೂಹಲ? ಇದರಿಂದ ಪ್ರಯೋಜನ ಆಗೋದಾದರೂ ಯಾರಿಗೆ? ಆಕೆಗೆ ಒಬ್ಬರು ತಾಯಿ ಇದ್ದಾಳೆ, ಆಕೆಗೆ ಒಂದು ನ್ಯಾಯ ಒದಗಿಸ್ಬೇಕು ಅನ್ನೋವಂಥ ಒಂದಷ್ಟು ಜನದ ಅಭಿಪ್ರಾಯ, ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಲಿ ಅನ್ನೋವಂಥದ್ದು ಇನ್ನೊಂದಷ್ಟು ಜನದ ಅಭಿಪ್ರಾಯ. ಇವೆಲ್ಲ ಅಭಿಪ್ರಾಯಗಳಿಗೂ ನಮ್ಮ ಸಮ್ಮತಿ ಇದೆ. ಆದರೆ ಇದೊಂದನ್ನೇ ಬಂಡವಾಳ ಮಾಡಿ ಇಟ್ಕೊಂಡು ಇನ್ನು ಎಷ್ಟು ವರ್ಷ ಸೌಜನ್ಯಾಳ ಆ ಸತ್ತ ಸಮಾಧಿ ಮೇಲೆ ದಿನಕ್ಕೊಂದೊಂದು ಕತೆಗಳನ್ನ ಇನ್ನು ಎಷ್ಟು ವರ್ಷ ಕಟ್ತೀರಿ? ಅಥವಾ ಇನ್ನು ಎಷ್ಟು ಜನ ಬರ್ತಾರೆ ಇದರಲ್ಲಿ? ಒಂದಷ್ಟು ಜನ ಹೊಸಬರು ಬಂದರು, ಹಳಬರು ಸೈಡ್ ಲೈನ್ ಆದರು, ಮತ್ತೆ ಬರ್ತಾನೆ ಇದ್ದಾರೆ. ಈಗ ಒಂದು ಹೊಸ ಹೆಜ್ಜೆ ಮುಂದಕ್ಕೆ ಹೋಗಿದೆ. ಏನು? ಒಂದು ಧರ್ಮ ಮತ್ತು ಈ ಧರ್ಮಗಳ ನಡುವೆ ಅದನ್ನೊಬ್ಬನ ತಂದರು, ಅದಾಯಿತು. ಅದರ ನಡುವೆ ಈಗ ಒಂದು ಕಾಣದ ಒಂದು ಕೈ ಅಥವಾ ಮುಖವಾಡ, ಅವನು ಇಂಥವನೇ ಅಂತ ಗೊತ್ತಿದ್ದಾಗ ಅವನು ಮುಖವಾಡ ಹಾಕೊಂಡು ಕರ್ಕೊಂಬರುವಂಥದ್ದು ಏನಿತ್ತು? ಏನು ಅವನಿಗೇನು ತೊಂದರೆನಾ? ಇವತ್ತು ಆ ಎಲ್ಲ ಮುಖವಾಡಗಳ ನಡುವೆ ಅವಂದು ಸಹ ಮುಖವಾಡ ಕಳಚಿದೆ. ಏನು? ನನ್ನ ಹಣಕ್ಕಾಸೆಗೆ ಹೋಗಿ ನನಗೆ ಯಾರೋ ಹೇಳಿಕೊಟ್ರು. ಸರ್, ಒಂದು ಯೋಚನೆ ಮಾಡಬೇಕಾಗಿರೋದು, ಅವನು ಬರೀ ಆ ಒಂದು ಕೇಸ್ ವಿಷಯಕ್ಕೆ ಜನಗಳನ್ನು ಇಲ್ಲಿ ಬಕ್ರಾ ಮಾಡಲಿಲ್ಲ, ಇಡೀ ನಮ್ಮ ಒಂದು ಸಮಾಜನೇ ಬಕ್ರಾ ಮಾಡಿದ್ದಾನೆ. ಯಾವ ಥರ? ಅವನು ಮಾತು ಕೇಳಿಕೊಂಡು ಇಷ್ಟು ಜನ, ಒಂದು ಸರ್ಕಾರ, ಪೊಲೀಸ್ ಇಲಾಖೆ, ಅವನೊಂದು ಬುರುಡೆ ಪುರಾಣಕ್ಕೆ ಇಷ್ಟು ಜನದ ಸಮಯ ಮತ್ತು ಹಣ ಎರಡೂ ವ್ಯರ್ಥ ಆಗಿದೆ. ಅವತ್ತೊಂದು ಮಾತು ಹೇಳಿದ್ರು SP ಅರುಣ್ ಕುಮಾರ್ ಅವರು. ಈತ ದೂರು ಕೊಟ್ಟಕ್ಕೆ ಬಂದಾಗಲೇ ಈತನ್ನು ಮಂಪರು ಪರೀಕ್ಷೆ ಮಾಡಿದ ನಂತರ ಸತ್ಯಾಸತ್ಯತೆಗಳ ಬಗ್ಗೆ ಬರುತ್ತೆ ಅಂತ. ಒಂದಷ್ಟು ಜನ ಅದಕ್ಕೆ ಬೇಡ ಅಂದರೆ ಇದನ್ನೆಲ್ಲ ಒಂಥರ ಸ್ಕ್ರಿಪ್ಟ್, ಇದು
ಸ್ಕ್ರಿಪ್ಟ್ ಮಾಡಿಕೊಂಡೇ ಇದನ್ನು ಒಂದು ಕಥೆ ಥರದಲ್ಲಿ ಒಂದು ದಿನ ಎಪಿಸೋಡ್ಗಳು ಈ ಧಾರಾವಾಹಿ ಬರುತ್ತಲ್ಲ ಆ ಥರ ಎಪಿಸೋಡ್ಗಳು ಬಿಡಕ್ಕೆ ಹೊರಟ್ರು. ಆದರೆ ಎಸ್ ಪಿ ಅವರು ತಗೊಂಡಿದ್ದಂಥ ನಿರ್ಧಾರ ಏನಿತ್ತು ತುಂಬ ಅದ್ಭುತವಾಗಿತ್ತು. ಬಟ್ ಅವತ್ತು ಅವ್ರ ನಿರ್ಧಾರನ ಸೈಡ್ಗಿಟ್ಟು ಸರ್ಕಾರ SIT ರಚನೆ ಮಾಡಿತು. SIT ರಚನೆ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆ ಅಂತಂದರೆ SIT ಈಗ ಪ್ರತಿಯೊಬ್ಬನ ನರಗಳನ್ನು ವೀಣೆ ಥರ ಮೀಡ್ತಾರೆ. ಇದರೊಳಗಡೆ ತಪ್ಪಿತಸ್ಥ ಯಾರಿದ್ದಾನೆ, ಮುಖವಾಡ ಹಾಕ್ಕೊಂಡು ಯಾರು ಬಂದರು, ಪ್ರತಿಯೊಬ್ಬನಿಗೂ ಒಂದು ಅಂತ್ಯ ಅನ್ನೋವಂಥದ್ದು ಕಂಡೇ ಕಾಣುತ್ತೆ SIT ತನಿಖೆಯಲ್ಲಿ. ಆದರೆ ಈ ಒಂದು ವ್ಯಕ್ತಿನ ಸೃಷ್ಟಿ ಮಾಡಿ ಇಷ್ಟೆಲ್ಲ ಸರ್ಕಾರದ ಸಮಯ ವ್ಯವಸ್ಥೆ ಇಷ್ಟರ ನಡುವೆ ಯಾರು ಇದ್ರಿಗೆ ಕೆಲವ್ರೆಲ್ಲ ಯಾವ ಥರ ಬಂದರು ಅಂತ ಅಂದರೆ ಪ್ರಚಾರಕ್ಕಾಗಿ ಬಂದಂಥವ್ರು ಕೆಲವರು ಇದ್ದಾರೆ. ಅಂದರೆ ಇದಕ್ಕೊಂದು ಅಂತ್ಯ ಇಲ್ಲವೇ? ನನಗನ್ನಿಸೋದೇನು ಅಂತ ಅಂದರೆ ಇದು ನಡೀತಾ ಇರೋದು ಸೌಜನ್ಯಾಳ ಒಂದು ಹತ್ಯೆ ಅಥವಾ ರೇಪ್ ಕೇಸಿಗೆ ಸಂಬಂಧಪಟ್ಟಿದ್ದಕ್ಕೆ ಅಷ್ಟಕ್ಕೆ ಅಲ್ಲ, ಇದರಿಂದ ಬೇರೆ ಇನ್ನೇನೋ ಇದೆ. ಆ ಒಂದು ಕಾರಣನ ಇಟ್ಕೊಂಡು ಪದೇ ಪದೇ ಇವರು ಈ ಸೌಜನ್ಯ ಕೇಸನ್ನು, ಈ ಸಮಾಧಿನ ಕೆದಕ್ತಾ ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಲೋಕಲ್ ಮಾಫಿಯಾ ಇರ್ಬೋದು, ಅಥವಾ ಅಲ್ಲಿ ಇರೋವಂಥ ಸಾವಿರಾರು ಎಕರೆ ಅಥವಾ ನೂರಾರು ಕೋಟಿಗೆ ಯಾರೋ ಏನೋ ಒಂದು ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದನ್ನು ವಶಪಡಿಸ್ಕೊಳ್ಳೋದು ಹೇಗೆ? ಅಥವಾ ಈ ಥರದ್ದು ಇನ್ನೂ ಅಂದರೆ ನಮ್ಮ ಜ್ಞಾನದ ಮಟ್ಟಕ್ಕೆ ಬಂದಂಥ ವಿಷಯ ತಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ. ಇದನ್ನು ಮೀರಿ ಇನ್ನೇನೋ ಇದೆ ಅಲ್ಲಿ. ಬಟ್ ಅದನ್ನು ಕಂಡುಹಿಡಿಯೋರು ಯಾರು? ಅಂದರೆ ಒಂದೇನೋ ಬೇರೆ ಒಂದು ಹುನ್ನಾರ ಇಟ್ಕೊಂಡು ಇವರು ಸೌಜನ್ಯಾಳ, ಇದು ನೆಪ ಮಾತ್ರಕ್ಕಷ್ಟೇ. ಏನು ಕೇಸಿದೆ, ಈ ಸೌಜನ್ಯಾಳ ಕೇಸ್ ಅನ್ನೋದು ಒಂದು ನೆಪ ಮಾತ್ರ. ಉಳಿಕೆ ಎಲ್ಲ ಇದರಿಂದ ಬೇರೆ ಥರದ್ದೇ ಏನೋ ಒಂದು, ಅಂದರೆ ಈ ಕೇಸ್ಗೆ ಈಗ ಮುಖವಾಡ ಹಾಕೊಂಡು ಬಂದವರು ಅಷ್ಟೇ ಅಲ್ಲ, ಈ ಕೇಸ್ಗೆ ಒಂದು ಮುಖವಾಡ ಇದೆ ಅನ್ನೋವಂಥದ್ದು ಎಲ್ಲ ಒಂದು ಕಡೆ ನನಗೆ ಅನ್ನಿಸಿದಂಥ ಅಭಿಪ್ರಾಯ. ಈಗ ಒಂದು ಚಿನ್ನಯ್ಯ ಹೇಳ್ದ, ಏನು ನನ್ನ ಹಣದ ಆಸೆಗಾಗಿ ಅವನು 1981ರಲ್ಲಿ ಧರ್ಮಸ್ಥಳದಲ್ಲಿ ವ್ಯಾಸಂಗ ಮಾಡಿದ್ರಿಂದ ಹಿಡಿದು ಪ್ರತಿಯೊಂದು ಈಗ ದಾಖಲೆಗಳು ದಿನ ಒಂದೊಂದಾಗಿ ಬರ್ತಾ ಇದೆ. ಯಾಕೆ ಅಂದರೆ ಅವನು ಹಣದ ಆಸೆಗೆ ಅವನೊಂದು ಹೋಗಿ ಒಂದು ದೂರು ಕೊಟ್ಟ, ಈಗ ನಾಳೆ ಇನ್ನೊಬ್ರು ಯಾರೋ ಹೋಗಿ ಇನ್ನೊಬ್ಬರ ಮೇಲೆ ಕೊಡ್ತಾರೆ. ಇದು ಇಷ್ಟು ಅಂದರೆ ತುಂಬ ಸಣ್ಣದು. ಒಬ್ಬ ಹೋಗಿ ಇಡೀ ವ್ಯವಸ್ಥೆನ ಒಂದು ಬೇರೆ ದಾರಿಗೆ ಕೊಂಡೊಯ್ಬೋದಾ? ಒಂದು ವ್ಯವಸ್ಥೆ ಅನ್ನುವಂಥದ್ದು ಏನಿದೆ, ಆ ವ್ಯವಸ್ಥೆಗೆ ಯಾವುದೋ ಒಂದು ಮುಖವಾಡದ ವ್ಯಕ್ತಿ ಅವನ ಬೆರಳು ತುದಿಯಲ್ಲಿ ಇಡೀ ಇಲಾಖೆ ಮತ್ತು ಸರ್ಕಾರ ಇಬ್ಬರನ್ನೂ ಆಡಿಸ್ಬಿಟ್ಟ. ಅವನು ಬುದ್ಧಿವಂತ. ಆದರೆ ಅವನ್ನ ಮುಂದೆ ನಿಲ್ಲಿಸಿ ಹಿಂದೆ ಇವನ್ನ ಇದೇ ಥರ ಮಾಡು ಅಂತ ಹೇಳ್ದಂಥ ಬುದ್ಧಿವಂತರು ಅಥವಾ ಕಿಲಾಡಿಗಳು ಯಾರಿದ್ದಾರೆ? ಬರ್ತಾರ ಅವರು ಇವತ್ತಲ್ಲ ನಾಳೆ ನಮ್ಮ ಈ ಸಮಾಜದ ಮುಂದೆ ಅನ್ನೋಂಥದ್ದು ಒಂದು ಕುತೂಹಲ ಮತ್ತು ರೋಚಕ ಅಂತ್ಯ ಅನ್ನೋಂಥದ್ದಂತೂ ಇದಕ್ಕೆ ಇದ್ದೇ ಇದೆ. ಆದರೆ ಒಂದು ಯೋಚನೆ ಮಾಡಬೇಕಾಗಿರೋಂಥದ್ದು, ಈ ನಮ್ಮ ಸಮಾಜದಲ್ಲಿ ಕ್ರೌರ್ಯ, ಈ ನೀತಿ ಧರ್ಮ, ನ್ಯಾಯ ನೀತಿ ಧರ್ಮ ಅನ್ನೋದನ್ನು ಮುಖವಾಡಾಗಿ ಇಟ್ಕೊಂಡು ಕ್ರೌರ್ಯನ ಬಿಂಬಿಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಕ್ರೌರ್ಯದ ಮನಸ್ಥಿತಿ ಬೇಡ ಅನ್ನೋಂಥದ್ದೇ ನಮ್ಮದು. ಆಕೆಗೊಂದು ಸಾವಿಗೆ ನ್ಯಾಯ ಸಿಗಲಿ. ಆದರೆ ಆ ಸಾವಿನ ಕೇಸ್ ಹಿಡ್ಕೊಂಡು ಹಲವಾರು ಜನ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಎಷ್ಟು ದಿವಸ ಏನು ಕೂಗಾಟ ಕಿರ್ಚಾಟ ಅಂದರೆ ಇಲ್ಲಿ ಒಂದು ಹೇಳ್ತೀನಿ ಸ್ನೇಹಿತರೆ, ಕೇಸ್ ಮಾಡಿದವರು ಇಲ್ಲಿಲ್ಲ, ಕೇಸಿಂದ ಸಮಸ್ಯೆ ಆದವರು ಇಲ್ಲಿಲ್ಲ. ಆದರೆ ಆ ಕೇಸ್ ಇಟ್ಕೊಂಡು ಅದರ ಬಗೆಯಿಂದ ತಮ್ಮ ಬಂಡವಾಳನ, ಕೆಲವರು ಬಂಡವಾಳ ಬಯಲಾಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಕೆಲವರು ಈ ಒಂಥರ ನಿಗೂಢವಾಗಿದೆಯಲ್ಲ ಅದನ್ನೇ ತಮ್ಮ ಬಂಡವಾಳ ಆಗಿ ಮಾಡ್ಕೊತಾ ಇದ್ದಾರೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಒಂದಂತೂ ಸತ್ಯ ಸ್ನೇಹಿತರೆ, ಈ ಸೌಜನ್ಯಾಳ ಕೇಸ್ ಅಥವಾ ಸೌಜನ್ಯಾಳ ಹತ್ಯಾ ಕೇಸ್ ಏನಿದೆಯೋ ಇದರಿಂದ ಯಾವೊಂದು ಸಾಮಾನ್ಯ ನಾಗರಿಕರಂತೂ ಯಾರೂ ಇರಲ್ಲ. ಒಂದು ದೊಡ್ಡ ಮಟ್ಟದ ಅಂದರೆ ಪರ ವಿರೋಧಗಳ ನಡುವೆ ಏನಿದೆಯಲ್ಲ ಇದನ್ನು ಒಂದು ನೆಪ ಮಾತ್ರಕ್ಕೆ ಇಟ್ಕೊಂಡು ಬೇರೆ ಏನೋ ಒಂದು ದಾರಿ. ಇವತ್ತಿಗೆ ಒಂದು ಮುಖವಾಡದ ಕತೆ ಮುಚ್ಚೋಯ್ತು. ಒಬ್ಬ ಮ್ಯಾಜಿಕ್ ಅಜ್ಜಿಯ ಕತೆ, ಆ ಮ್ಯಾಜಿಕ್ ಥರದಲ್ಲೇ ನನ್ನ ಮಗಳು ನನಗೆ 2003ರಲ್ಲಿ ಇದ್ಲು, ಅವಳ ಅಸ್ಥಿಪಂಜರ ಹುಡುಕೊಡಿ ಅಂತ ಹೇಳ್ದಂಥ ಒಂದು ಅಜ್ಜಿ ನಾಟಕ ಸಹ ಇವತ್ತು ಬಯಲಾಗಿದೆ. ಕ್ಷಣಕ್ಕೊಂದು ರಾತ್ರಿ ನನಗೆ ಮಗಳಿಲ್ಲ ಅಂತ ಹೇಳ್ತಾಳೆ, ಮತ್ತೆ ಬೆಳಗ್ಗೆ ಎದ್ದು ಇಲ್ಲ ನನಗೆ ಮಗಳಿದ್ಲು, ಯಾರ್ದೋ ಒತ್ತಡ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅವನ ಮುಖವಾಡದ ಚಿನ್ನಯ್ಯ ಆಗಿರ್ಬೋದು, ಈ ಅನನ್ಯ ಭಟ್ ತಾಯಿ ಆಗಿರ್ಬೋದು, ಇವರೆಲ್ಲರೂ ಯಾರೋ ಒಬ್ಬ ಸೂತ್ರಧಾರನ ಕೈಗೊಂಬೆಗಳಾಗಿದ್ದಾರೆ. ಆ ಸೂತ್ರಧಾರನ ಕೈಗೊಂಬೆಗಳ ಥರ ಇವ್ರು ನಡ್ಕೊತಾ ಇದ್ದಾರೆ.
ಆ ಸೂತ್ರಧಾರ ಯಾರು ಅನ್ನೋದು ಬರಬೇಕು ಸಮಾಜಕ್ಕೆ. ಮೊದಲು ಅದನ್ನು ನಾವು ಕಂಡುಹಿಡಿಯುವಂಥದ್ದು SIT ಅವರ ಮೇಲೆ ಜವಾಬ್ದಾರಿ ಇದೆ. ಆದರೆ ಒಂದು ಈ ಮುಖವಾಡದ ವ್ಯಕ್ತಿಗಳನ್ನ ತಯಾರು ಮಾಡಿ ಬಿಡ್ತಾರಂಥ ಕಾರ್ಖಾನೆಗಳೇನಿದೆ, ಆ ಕಾರ್ಖಾನೆಗಳು ಹಬ್ಬಿಸಿದಂಥ ಸುಳ್ಳು ಸುದ್ದಿನ ನಂಬಿ ನಾವು ಸಾರ್ವಜನಿಕರಿಗೆ ಕೊಡುವಂಥ ಮಾಹಿತಿ ಇದೆಯಲ್ಲ, ಅದು ತುಂಬ ತಪ್ಪಾಗ್ತಾ ಇದೆ. ಒಂದಷ್ಟು ದಿವಸ ಕಾಯಬೇಕು. ಈಗ ಒಂದಂತೂ ನನ್ನ ಗಮನಕ್ಕೆ ಬಂದಂಥದ್ದು, ಈಗ ಒಂದು ಎಪಿಸೋಡ್ ಮುಗೀತು, ಹಲವಾರು ಎಪಿಸೋಡ್ಗಳಾಗಿವೆ. ನಾವು ರೀಸೆಂಟಾಗಿ ಬಂದಂಥ ಎಪಿಸೋಡ್ ಬಗ್ಗೆ ಮಾತ್ರ ಮಾತಾಡೋಣ. ಆದರೆ ಈಗ ಇಷ್ಟಕ್ಕೂ ಅವರು ಸುಮ್ಮನೆ ಇರಲ್ಲ. ಯಾಕೆಂತಂದರೆ ಅವ್ರಿಗೆ ಇದೊಂದು ತಾರ್ಕಿಕ ಅಂತ್ಯ ಕಾಣಿಸಬಾರದು ಅನ್ನೋವಂಥದ್ದೇ ಇದರೊಂದು ದೊಡ್ಡ ಹುನ್ನಾರ ಇದೆ. ಇದರದ್ದೆಲ್ಲದರ ನಡುವೆ ಇವರು ಇನ್ನೊಂದು ಏನು ಮಾಡ್ತಾರೆ, ಈಗ ನೆಕ್ಸ್ಟು ಈಗ ಮುಖವಾಡ ಆಯಿತು, ಬುರುಡೆ ಆಯಿತು, ಈಗ ಅಜ್ಜಿ ಕತೆ ಆಯಿತು, ಯಾವುದೋ ಒಂದು ಎಪಿಸೋಡ್ನ ಇಟ್ಕೊಂಡು ಮತ್ತಿನ್ನೊಂದು ಯಾವುದೋ ಒಂದು ರೀತಿಯೊಳಗಡೆ ಮತ್ತೆ ಸೌಜನ್ಯ ಕೇಸನ್ನು ಕೆದಕುತ್ತಾನೆ ಇರ್ತಾರೆ. ಇದಕ್ಕೆ ಅಂತ್ಯ ಅನ್ನೋಂಥದ್ದು ಕಾಣಿಸೋದೇ ಇಲ್ವೇನೋ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಮಂಜುನಾಥನ ಧರ್ಮಸ್ಥಳನ್ನು ಕಾಯೋದು ಮಂಜುನಾಥನೇ. ಮಂಜುನಾಥ ಸ್ವಾಮಿ ನಿನ್ನನ್ನು ನೀನು ಕಾಪಾಡ್ಕೊಳ್ಳಪ್ಪ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋಂಥ ಒಂದು ಕೊನೆ ಮಾತನ್ನ ಹೇಳ್ಬೋದು. ಈ ಸಾವಲ್ಲಿ ಧರ್ಮ ಇದ್ದರೆ ಆಕೆಗೆ ನ್ಯಾಯ ಸಿಗುತ್ತೆ. ಈ ಹೋರಾಟಗಾರರಲ್ಲಿ ಆ ನೀತಿ ಇತ್ತು ಅಂದರೆ ಅವ್ರಿಗೂ ನ್ಯಾಯ ಸಿಗುತ್ತೆ. ಈ ನ್ಯಾಯ ನೀತಿ ಧರ್ಮಗಳ ನಡುವೆ ಮಾತ್ರ ನಾವು ಬದುಕಿರೋಕ್ಕೆ ಸಾಧ್ಯ. ಈ ಮುಖವಾಡ ಕತೆ ಕಾದಂಬರಿಗಳು ಇವೆಲ್ಲ ಏನು ಸೃಷ್ಟಿ ಮಾಡಿರೋಂಥದ್ದು, ಇದ್ರ ನಡುವೆ ನಮ್ಮ ಜೀವನ ತುಂಬ ಅಂದರೆ ಈ ಸಾಮಾನ್ಯ ಜನರುಗಳ ನಡುವೆ ಇರೋವಂಥ ಒಂದು ನಂಬಿಕೆ ಮತ್ತು ಆಲೋಚನೆಗಳನ್ನು ಈ ಸುಳ್ಳು ಸುದ್ದಿಗಳು ಇವತ್ತು ಸಾಯಿಸ್ತಾ ಇವೆ. ನಂಬಿಕೆ ಯಾವತ್ತೂ ನಂಬಿಕೆಯಾಗೇ ಇರಲಿ.